100 ಗಿಡಗಳನ್ನು ನೆಡುವುದರ ಮೂಲಕ ರಾಜು ಮಾಸ್ತಿಹಳ್ಳ ಜನ್ಮದಿನವನ್ನು ಆಚರಿಸಿಕೊಂಡರು. ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳವರ ಜನ್ಮದಿನದಂದು 100 ಗಿಡವನ್ನ ನೆಡುವ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಅರಣ್ಯ ಇಲಾಖೆ ಕುಮಟಾ, ರಾಮನಾಥ್ ಪ್ರೌಢಶಾಲೆ ಊರುಕೆರೆ, ಕುಮಟಾ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸಂಯುಕ್ತ ಆಶ್ರಯದಲ್ಲಿ ಊರುಕೆರೆಯ ರಾಮನಾಥ ಪ್ರೌಢಶಾಲೆಯ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರು ಗಿಡವನ್ನ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವಾನಂದ ಹೆಗಡೆ ಕಡತೋಕ ಮಾತನಾಡಿ, ರಾಜು ಮಾಸ್ತಿಹಳ್ಳ ಅವರು ಜನ್ಮದಿನದಂದು ಉತ್ತಮವಾದ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ. ವನಮಹೋತ್ಸವ ಕಾರ್ಯಕ್ರಮ ಎಲ್ಲರಿಗೂ ಪ್ರೇರಣೆಯಾಗಬೇಕು, ಪರಿಸರವನ್ನ ರಕ್ಷಣೆಯಾಗಬೇಕಿದೆ. ದೇಶದಲ್ಲಿ ಅರಣ್ಯ ಪ್ರದೇಶದಲ್ಲಿ ಬಹಳಷ್ಟು ಕುಸಿತವನ್ನ ಕಾಣ್ತಾ ಇದೆ. ಅನೇಕ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ಅರಣ್ಯ ಪ್ರದೇಶದಲ್ಲಿ ಕುಸಿತ ಕಾಣುತ್ತಿರುವ ದೇಶಗಳಲ್ಲಿ ಭಾರತವೂ ಕೂಡ ಒಂದು. ಜಪಾನ್ ದೇಶವು ಅಭಿವೃದ್ಧಿಯಲ್ಲಿ ಮುಂದುವರೆದ್ರೂ ಕೂಡ ಅರಣ್ಯ ರಕ್ಷಣೆಯಲ್ಲಿ ಉತ್ತಮವಾದ ಸ್ಥಾನ ಪಡೆದಿದೆ. ದೇಶವು ಅಭಿವೃದ್ಧಿಯ ಜೊತೆಗೆ ಅರಣ್ಯ ಪ್ರದೇಶವನ್ನ ಉಳಿಸಿಕೊಂಡು ಹೋಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಇವತ್ತು ಬಹಳ ಸಂತೋಷ, ಯಾಕೆಂದ್ರೆ ರಾಜು ಮಾಸ್ತಿಹಳ್ಳರವರು ತಮ್ಮೆಲ್ಲರ ಸಹಕಾರದ ಜೊತೆಗೆ ಬಹಳ ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಅಂದರೆ ಈ ವನ ಮಹೋತ್ಸವವನ್ನು ಆಚರಿಸ್ತಾ ಇರುವಂತಹದ್ದು ನಮಗೆಲ್ಲರಿಗೂ ಬಹಳ ಸಂತೋಷ. ಮೊದಲನೇದಾಗಿ ರಾಜು ಮಾಸ್ತಿಹಳ್ಳರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸ್ತೇನೆ. ದೇವರು ಅವರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಹಾರೈಸ್ತೇನೆ. ಅದರ ಜೊತೆಗೆ ಈ ವನ ಮಹೋತ್ಸವ ಎಲ್ಲರಿಗೆ ಪ್ರೇರಣೆ ಆಗಬೇಕು. ಈ ವನ ಮಹೋತ್ಸವದಿಂದ ಅನೇಕ ಪ್ರಯೋಜನಗಳು, ಯಾಕೆಂದರೆ ಇವತ್ತು ಪರಿಸರದ ರಕ್ಷಣೆ ಆಗಬೇಕು. ಇವತ್ತು ನಮ್ಮ ದೇಶ ಅತ್ಯಂತ ಅರಣ್ಯ ಪ್ರಮಾಣದಲ್ಲಿ ಬಹಳ ಕುಸಿತವನ್ನು ಕಾಣ್ತಾ ಇದೆ. ಜಗತ್ತಿನಲ್ಲಿ ಅನೇಕ ರಾಷ್ಟ್ರಗಳಲ್ಲಿ ಅರಣ್ಯ ಪ್ರದೇಶದಲ್ಲಿ ಕುಸಿತವನ್ನು ಕಾಣ್ತಾ ಇರುವಂಥದ್ದಲ್ಲಿ ಭಾರತ ಕೂಡ ಒಂದು. ಜಪಾನ್ನಂಥ ರಾಷ್ಟ್ರಗಳು ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಇದ್ದರೂ ಕೂಡ ಅವು ತಮ್ಮ ಅರಣ್ಯ ರಕ್ಷಣೆಯಲ್ಲಿ ತಮ್ಮದೇ ಆದಂಥ ಒಂದು ಸ್ಥಾನವನ್ನು, ಬಹುತೇಕ 2ನೇ ಸ್ಥಾನವನ್ನು ಇವತ್ತು ಕೂಡ ಇಟ್ಟುಕೊಂಡಿದ್ದಾರೆ. ಅತಿ ಹೆಚ್ಚು ಅರಣ್ಯವನ್ನು ಹೊಂದಿರುವಂಥದ್ರಲ್ಲಿ ಜಪಾನ್ ಕೂಡ ಒಂದು. ಅಂಥ ದೇಶಗಳು ಅಭಿವೃದ್ಧಿಯ ಜೊತೆಗೆ ಅರಣ್ಯ ಪ್ರದೇಶವನ್ನು ಉಳಿಸಿಕೊಂಡದ್ದಕ್ಕೆ ನಾವು ಹೆಮ್ಮೆ ಪಡಬೇಕು, ಅದು ಅನುಕರಣೀಯ ಆಗಬೇಕು. ಹಾಗಾಗಿ ನಮ್ಮ ದೇಶ ಕೂಡ ಈ ಅಭಿವೃದ್ಧಿಯ ಜೊತೆಗೆ ಅರಣ್ಯ ಪ್ರದೇಶವನ್ನು ಅತಿ ಹೆಚ್ಚು ಹೊಂದಿರೋದ್ರ ಮೂಲಕ ಒಳ್ಳೆಯ ಒಬ್ಬ ಪರಿಸರವನ್ನು ನಿರ್ಮಾಣಕ್ಕೆ ಪ್ರಯತ್ನ ಪಡಬೇಕು. ಈ ದೇಶದ ಎಲ್ಲರೂ ಕೂಡ ಮಕ್ಕಳಿಗೆ ಅದು ಪ್ರೇರಣೆ ಆಗಬೇಕು. ಅಂಥ ಒಂದು ಅದ್ಭುತವಾದ ಕೆಲಸವನ್ನು ಇವತ್ತು ರಾಜು ಮಾಸ್ತಿಹಳ್ಳ ಅವರ ತಂಡದವರು ಇವತ್ತು ಮಾಡುವಂಥದ್ದು ನಮ್ಗೆ ಭಾಳ ಸಂತೋಷ ಆಗಿದೆ. ಹಾಗಾಗಿ ಹೆಚ್ಚಿಗೆ ಮಾತನಾಡೋಕ್ಕೆ ಬಯಸೋದಿಲ್ಲ. ವಾಲಗಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶಾಂತಿ ಮಡಿವಾಳ ಮಾತನಾಡಿ, ಪ್ರತಿಯೊಬ್ಬರಿಗೂ ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಕಾಳಜಿ ಇರಬೇಕು. ಪರಿಸರ ಉತ್ತಮವಾಗಿದ್ರೆ ಸಕಾಲದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗುತ್ತದೆ. ರಾಜು ಮಾಸ್ತಿಹಳ್ಳ ಅವರ ಜನ್ಮದಿನದಂದು 100 ಗಿಡವನ್ನ ನೆಡುವ ಕಾರ್ಯಕ್ರಮವನ್ನ ಆಯೋಜಿಸಿರುವಂತದ್ದು ಉತ್ತಮವಾದ ಸಂಗತಿ ಎಂದು ಅಭಿಪ್ರಾಯಪಟ್ಟರು. ಕರವೇ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಮಾತನಾಡಿ, ಈ ಭಾಗದಲ್ಲಿ ರಸ್ತೆಯ ಧರೆಯ ಮೇಲಿಂದ ಬೀಳುವ ಹಂತದಲ್ಲಿರುವಂತಹ ಮರಗಳನ್ನ ಕಟಾವು ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಕಟಾವು ಮಾಡಿದ 2-3 ಗಿಡಗಳಿಗೆ ಬದಲಾಗಿ 100 ಗಿಡಗಳನ್ನ ನೆಡುವ ಅಭಿಯಾನ ಮಾಡಬೇಕು ಎನ್ನುವ ಚಿಂತನೆಯನ್ನ ನಡೆಸಿದ್ದೆವು. ಆದ್ರೆ ಈಗ ಅದನ್ನ ನಾವು ಮಾಡಿದ್ದೇವೆ ಎಂದು ಅಭಿಪ್ರಾಯಪಟ್ಟರು. ಭಾಗದಲ್ಲಿ ಇಲ್ಲೊಂದು ಸಮಸ್ಯೆ ಆಗಿತ್ತು. ರಸ್ತೆಯಲ್ಲಿ ಕೆಳಗಡೆ ಕರೆಂಟ್ ಲೈನ್ ಇರ್ತದೆ, ಅದ್ರ ಮೇಲ್ಗಡೆ ಒಂದು 4-5 ಮರಗಳು ಏನೇನು ಬೀಳುವ ಹಂತದಲ್ಲಿತ್ತು. ಆ ಒಂದು ಸಂದರ್ಭದಲ್ಲಿ ಸ್ಥಳೀಯರು ಬಹಳ ಸಮಸ್ಯೆಯನ್ನು ಅನುಭವಿಸ್ತಿರೋದು ಮತ್ತೆ ಮುಂದೆ ಆಗ್ತಕ್ಕಂಥ ಅಪಾಯವನ್ನ ನೆನೆಸ್ಕೊಂಡು ಸ್ಥಳೀಯರಾದಂತಹ ನಾಗರಾಜ ನಾಯ್ಕ ಅವರು ವಿಶೇಷವಾದ ಗಮನವನ್ನು ಹರಿಸಿದ್ರು. ಅವತ್ತು ನನಗೂ ಕೂಡ ಫೋನ್ ಮಾಡಿದ್ರು, ಈ ತರ ಸಮಸ್ಯೆ ಇದೆ ಅಂತೇಳಿ. ನಾನು ಕೂಡ ಸ್ಥಳಕ್ಕೆ ಬಂದೆ. ಆ ಸಂದರ್ಭದಲ್ಲಿ ನಮಗೆ ಎಲ್ಲರೂ ಕೂಡ ಜೊತೆ ಆದ್ರು, ಪಂಚಾಯತ್ ಮೆಂಬರ್ಸು ಮತ್ತೆ ಪಂಚಾಯತ್ ಸದಸ್ಯರು ಹಾಗೆ ಪಂಚಾಯತ್ ಅಧ್ಯಕ್ಷರು ಎಲ್ಲರೂ ಕೂಡ ನಮ್ಮ ಜೊತೆ ಬಂದು ನಿಂತ್ಕೊಂಡು ಒಂದು ಶಕ್ತಿಯನ್ನು ತುಂಬಿದ್ರು. ಅವತ್ತು ಈ ಒಂದು ಸಮಸ್ಯೆನ ನಾವೆಲ್ಲರೂ ಕೂಡ ಸೇರಿ ಪರಿಹರಿಸೋಣ ಅಂತಕ್ಕಂಥದ್ದನ್ನ. ಅನಂತರದಲ್ಲಿ ನಮಗೆ ವಿಶೇಷವಾದ ಒಂದು ಶಕ್ತಿಯನ್ನು ನೀಡಿದಂಥವ್ರು ರಾಘವೇಂದ್ರ ಸರ್ ಅವರು, ಇಲ್ಲಿಯ ಸ್ಥಳೀಯ ಫಾರೆಸ್ಟು, ಮತ್ತು ಅಷ್ಟೇ ವಿಶೇಷವಾಗಿ ಎಸ್ ಟಿ ಪಟ್ಗಾರ್ ಸರ್ ಹಾಗೆ ಇಡೀ ಇಲಾಖೆಯವರದ್ದು ನಮ್ಮ ಜೊತೆ ಬಂದು ನಿಂತ್ಕೊಂತು ಜನರಿಗೆ ಆಗ್ತಕ್ಕಂಥ ಸಮಸ್ಯೆಗೆ ಆ ಮರವನ್ನ ಕಟಿಂಗ್ ಮಾಡಿದ್ರು. ಆ ನಂತರದಲ್ಲಿ ಅವತ್ತು ನಾವು ಕೂಡ ಒಂದು ವಿಶೇಷವಾದ ಮಾತನ್ನ ಹೇಳಿದ್ವಿ.
ಈ ಒಂದು ಸಂದರ್ಭದಲ್ಲಿ ಈ ಒಂದು 5-6 ಮರಗಳನ್ನ ಏನು ಕಟ್ ಮಾಡಿದ್ದೇವೆ, ಮುಂದಿನ ದಿನಗಳಲ್ಲಿ ಇದೇ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು 100 ಗಿಡವನ್ನ ನೆಡ್ತಕ್ಕಂತ ಒಂದು ವಿಶೇಷವಾದ ಯೋಚನೆಯನ್ನ ಅವತ್ತು ವ್ಯಕ್ತಪಡಿಸಿದ್ವಿ. ಆ ಒಂದು ವಿಶೇಷ ದಿನ, ಅದರಲ್ಲೂ ಇವತ್ತು ವಿಶೇಷವಾಗಿ ನನ್ನ ಹುಟ್ಟುಹಬ್ಬ ಬೇರೆ ಇದೆ. ಅದೇ ದಿನ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥದ್ದು ನನಗೆ ಅದು ಹೇಳ್ಕೊಳ್ಳಿಕ್ಕೆ ಆಗದೆ ಇರ್ತಕ್ಕಂಥ ಸಂತಸದ ಕ್ಷಣ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದ ಪ್ರಯತ್ನವನ್ನ ಮಾಡಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣೀಕರ್ತರು ನಾಗರಾಜ ನಾಯ್ಕ, ಹಾಗೆ ವಿಶೇಷವಾಗಿ ರಾಘವೇಂದ್ರ ಫಾರೆಸ್ಟ್ ಸರ್ ಅವರು, ಅಷ್ಟೇ ಈ ಒಂದು ಸುಂದರವಾದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಮುಖ್ಯ ಶಿಕ್ಷಕರು, ಹಾಗೆ ಮಂಜುನಾಥ್ ಅವರು, ಮೆಂಬರ್ ಅವರು, ಹಾಗೆ ಲೋಹಿತ್ ಸರ್ ಅವರು ಮತ್ತು ಪಂಚಾಯತ್ ಅಧ್ಯಕ್ಷರು ಎಲ್ಲರಿಗೂ ಕೂಡ, ಅದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶಿವಾನಂದ ಹೆಗಡೆ ಸರ್ ಅವರಿಗೆ. ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಎಸಿಎಫ್ ಲೋಹಿತ್ ಜಿ, ಆರ್ಎಫ್ಒ ಎಸ್ಟಿ ಪಡ್ಗಾರ್, ಉಪವಲಯ ಅರಣ್ಯ ಅಧಿಕಾರಿಯಾದ ರಾಘವೇಂದ್ರ, ಅರಣ್ಯ ರಕ್ಷಕ ಸಿಬ್ಬಂದಿಗಳು, ರಾಮನಾಥ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರಾದ ಸೂರ್ಯಕಾಂತ್ ಭಟ್, ಶಿಕ್ಷಕರಾದ ರಾಘವೇಂದ್ರ ನಾಯ್ಕ್, ಕುಮಟಾ ಕೋಆಪರೇಟಿವ್ ಸೊಸೈಟಿಯ ಪ್ರಧಾನ ವ್ಯವಸ್ಥಾಪಕರಾದ ಸಂತೋಷ್ ಕುಮಾರ್ ನಾಯ್ಕ್, ಕಡತೋಕ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ ನಾಯ್ಕ್, ಕಾಗಲ್ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಮೋದ್ ನಾಯ್ಕ್, ರಾಜು ಮಾಸ್ತಿಹಳ್ಳ ಗೆಳೆಯರ ಬಳಗದವರಾದ ರಾಜೇಶ್ ನಾಯ್ಕ್, ನಾಗರಾಜ್ ನಾಯ್ಕ್, ಈಶ್ವರ ಉಪ್ಪಾರ್, ಮಾರುತಿ ಆನೆಗುಂದಿ ಸೇರಿದಂತೆ ಇತರರು ಇದ್ರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.